ದಿವಂಗತ ದ್ವಾರಕೀಶ್ ಅವರ ಸೊಸೆಯ ವಿರುದ್ಧ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಕೊಟ್ಟಿರುವಂತಹ 6 ಲಕ್ಷ ವಾಪಸ್ ಕೊಡಿ ಅಂತ ಹೇಳಿದ್ದಕ್ಕೆ ಹಲ್ಲೆ ಮಾಡಿರುವಂತಹ ಆರೋಪ. ರಮಣರೆಡ್ಡಿ ಎನ್ನುವಂಥವರನ್ನ ಬೀದಿಯಲ್ಲೇ ಪೊರಕೆ ಏಟನ್ನು ಕೊಡಲಾಗಿದೆ. ದ್ವಾರಕೀಶ್ ಸೊಸೆ ವರ್ಷಾ ರೇ ಅವರ ವಿರುದ್ಧ ಹಲ್ಲೆಯ ಆರೋಪ ಈಗ ಕೇಳಿ ಬರ್ತಾ ಇರೋದು. ಸಿಸಿಟಿವಿಯಲ್ಲಿ ಸರಿಯಾಗಿರುವಂತಹ ಹೊಡೆದಾಟದ ನೂಕಾಟದ ದೃಶ್ಯಗಳು ಆರ್ಆರ್ ನಗರದ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಲ್ಲ, ಇದು ಆರ್ಆರ್ ನಗರದಲ್ಲಿ ನಡೆದಿರುವಂತಹ ಘಟನೆ. ಇದು 6 ಲಕ್ಷ ರೂಪಾಯಿ ಕೊಟ್ಟಿರುವಂತಹ ಹಣವನ್ನು ವಾಪಸ್ ಕೊಡಿ ಅಂತ ಕೇಳಿರೋ ಕಾರಣಕ್ಕಾಗಿ ದ್ವಾರಕೀಶ್ ಅವರ ಸೊಸೆ ವರ್ಷಾ, ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ರಲ್ಲ, ಇವರೇ ವರ್ಷಾ, ಅವರು ಆ ವ್ಯಕ್ತಿಯ ಮೇಲೆ ಆ ಪೊರಕೆಯಿಂದ ಹೊಡೆಯೋದು, ನೂಕೋದು ಎಲ್ಲವೂ ಸಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದಾದಮೇಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಅಂಕಿತಾ, ಯಾವ ಕಾರಣಕ್ಕಾಗಿ ಈ ಹೊಡೆದಾಟ ನಡೆದಿರೋದು, ಅದರ ಜೊತೆಗೆ ಯಾವಾಗ ಹಣವನ್ನು ಕೊಡಲಾಗಿತ್ತು, ಈ ಘಟನೆಯ ಸಂಪೂರ್ಣ ವಿವರವನ್ನು ಕೊಡೋದಾದ್ರೆ? ಜಗದೀಶ್, ಬೆಂಗಳೂರಿನ ಆರ್ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿರುವಂತಹ ಪ್ರಕರಣ. ಒಬ್ರಲ್ಲ ಇಬ್ರಲ್ಲ, ಸಾಕಷ್ಟು ಜನ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಚೀಟಿ ನೆಪದಲ್ಲಿ ಹಣವನ್ನ ಪಡ್ಕೊಂಡು ಆ ಹಣವನ್ನ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂದ್ರೆ ವರ್ಷಾ ರೇ ಅವರ ಮೇಲೆ ಏನು ಆರೋಪವನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ವರ್ಷಾ ರೇ ಅವರು ಕೂಡ ಒಂದು ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಆದ್ರೆ ವರ್ಷಾ ರೇ ಅವರ ಮೇಲೆ ಸಾಕಷ್ಟು ಜನ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು ಏನು ಅಂತಂದ್ರೆ, ಕೆಲವೊಂದು ಸಲ ಸಹಾಯದ ನೆಪದಲ್ಲಿ ಹಣವನ್ನ ಪಡೆದಿದ್ದಾರೆ. ಜೊತೆಗೆ ಅವರೊಂದು ಪ್ರಾವಿಷನ್ ಸ್ಟೋರ್ ಅನ್ನ ಇಟ್ಕೊಂಡಿದ್ರು. ಅಲ್ಲಿಗೆ ಬರುವಂತಹ ಗ್ರಾಹಕರನ್ನ ಮಾತನಾಡಿಕೊಂಡು ಈ ರೀತಿಯಾಗಿ ಚೀಟಿ ವ್ಯವಹಾರದಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ನಂಬಿಸಿ ಹಣವನ್ನ ಪಡ್ಕೊಂಡು ಮೋಸವನ್ನ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಮಹಿಳೆಯರು, ಜೊತೆಗೆ ಏರಿಯಾದಲ್ಲಿರುವಂತಹ ಸುತ್ತಮುತ್ತಲಿನ ಮಂದಿ ಸಾಕಷ್ಟು ಜನ ಹಣವನ್ನ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಹಣವನ್ನ ಕೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾರು ಹಣವನ್ನ ಕೇಳ್ತಾ ಇದ್ದಾರೆ ಅವ್ರ ಮೇಲೆ ವಾಪಸ್ ಕೌಂಟರ್ ಕೇಸ್ಗಳನ್ನ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೆ. ಹೀಗಂತ ಇವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರು ದಿವಂಗತ ದ್ವಾರಕೀಶ್ ಅವರ 2ನೇ ಪತ್ನಿಯ ಮಗನ ಹೆಂಡತಿ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ವರ್ಷಾ ರೇ ಅವ್ರೇನಿದ್ದಾರೆ ಅವರು ದ್ವಾರಕೀಶ್ ಕುಟುಂಬದವರು ಅಂತ ಹೇಳಿ. ಹಂಗಾಗಿ ಆ ಒಂದು ಕುಟುಂಬದ ಹಿನ್ನೆಲೆಯನ್ನ ನೋಡ್ಕೊಂಡು ನಾವೆಲ್ಲ ಹಣವನ್ನ ಪೇ ಮಾಡಿದ್ವಿ, ಆ ಧೈರ್ಯದ ಮೇಲೆ ಹಣವನ್ನ ಕೊಟ್ಟಿದ್ವಿ, ಈಗ ಎಲ್ಲವನ್ನ ಕೂಡ ಕಳ್ಕೊಂಡಿದೀವಿ, ಕೇಳೋದಕ್ಕೆ ಹೋದ್ರೆ ನಮ್ಗೆ ಅವಾಚ್ಯ ಶಬ್ದಗಳಿಂದ ಬೈತಾರೆ ಅಂತ ಹೇಳಿ ಇವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಅಂಕಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.